ಸ್ಮಿತಾ ಅವರೇ ನಿಮಗೆ ಹೇಳ್ತಾ ಇರೋದು ಮೇಡಮ್. ಹಾಗಾದ್ರೆ ಪಟ್ಟಿಯಲ್ಲಿ ಅದರಲ್ಲೂ ವೇಣುಗೋಪಾಲ್ ಅವರ ಸಹಿ ಇದ್ದ ಎಐಸಿಸಿಯ ಲೆಟರ್ ಹೆಡ್ ನಲ್ಲಿ ಇದ್ದ ಗಾಯತ್ರಿ ಅವರ ಹೆಸರು ಪ್ರಮಾಣ ವಚನದ ವೇದಿಕೆ ತನಕ ಬರ್ದೇ ಇರ್ಲಿಕ್ಕೆ ಕಾರಣ ಏನು? ಅಷ್ಟೇ ಸಿಂಪಲ್ ಪ್ರಶ್ನೆ. ಒಂದು ವಿಚಾರವನ್ನ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಮಾನ್ಯ ಸಿದ್ದರಾಮಯ್ಯನವರು ಗಾಯತ್ರಿ ಅವರ ಹೆಸರನ್ನ ತೆಗೆದುಹಾಕಿದ್ರು ಅನ್ನುವಂಥದ್ದು ಸಂಪೂರ್ಣ ಸುಳ್ಳು. ಅವರು ಏನೋ ಒಬ್ಬ ಕುರುಬ ಮಹಿಳೆ ಅಧಿಕಾರವನ್ನ ಸ್ವೀಕರಿಸ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಫಸ್ಟ್ ಆಫ್ ಆಲ್ ಅಲ್ಲ ಒಂದು ನಿಮಿಷ ಇರಿ ಅಶ್ವಿನಿ ಕುರುಬ ಮಹಿಳೆ ಮಾತಾಡಿ ಪ್ರಜ್ವಲ್ ವಿಚಾರ ಮಾತಾಡಿ. ಪ್ರಜ್ವಲ್ ವಿಚಾರ ಇಷ್ಟೊತ್ತು ಸ್ಮಿತಾ ಪ್ರಶ್ನೆಗೆ ಉತ್ತರ ಕೊಡೋದು ಪಲಾಯನ ಮಾಡ್ತಿದ್ರಲ್ಲ. ಅಶ್ವಿನ್ ಅವರೇ ಪರ್ಸನಲ್ ಹೋಗಬೇಡಿ. ಪರ್ಸನಲ್ ಹೋಗಬೇಡಿ ಅಶ್ವಿನ್ ಅವರೇ, ಯು ಆರ್ ಕ್ರಾಸಿಂಗ್ ಲಿಮಿಟ್ ನೌ. ಕ್ರಾಸಿಂಗ್ ಲಿಮಿಟ್ ನೌ. ಇಡೀ ರಾಜ್ಯ ಗೊತ್ತಿದೆ ನಿಮಗೆ ಮೂರು ಪ್ರಶ್ನೆಗೆ ಉತ್ತರ ಕೊಡೋಷ್ಟು ಧೈರ್ಯ ಇಲ್ಲ, ಶಕ್ತಿ ಇಲ್ಲ. ಇಬ್ಬರದು ವಾಯ್ಸ್ ನಾಗರಾಜ್ ನಾಯಕ್ ಸರ್ ವಾಯ್ಸ್ ನಾಗರಾಜ್ ನಾಯಕ್ ಸರ್ ವಾಯ್ಸ್ ಮಾಡಿ. ಇಬ್ಬರದು ವಾಯ್ಸ್ ಇಬ್ಬರದು ವಾಯ್ಸ್ ಮಾಡಬೇಡಿ. ಇಬ್ಬರದು ವಾಯ್ಸ್ ಹೋಗ್ತಾ ಇಲ್ಲ. ಇಬ್ಬರದು ಕೇಳಿಸ್ಕೊಳ್ಬೇಕು. ಆ ಸ್ವಾತಿ ಅಶ್ವಿನ್ ಅವರು ಎಲ್ಲರದು ವಾಯ್ಸ್ ಕಟ್ ಮಾಡಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ವೀಕ್ಷಕರಿದ್ದಾರೆ. ಹೆಸರು ನಮ್ಮ ವೀಕ್ಷಕರು ಸ್ವಾತಿ ಅವರೇ ಕೇಳಿಸ್ಕೊಳ್ಳಿ. ಸ್ವಾತಿ ಅವರೇ ಕೇಳಿಸ್ಕೊಳ್ಳಿ. ಎಲ್ಲರದು ವಾಯ್ಸ್ ಆಫ್, ಎಲ್ಲರದು ವಾಯ್ಸ್ ಆಫ್, ಎಲ್ಲರದು ವಾಯ್ಸ್ ಆಫ್. ನಮ್ಮ ಜೊತೆ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೋಹಿತ್ ಅಂತ ಹೇಳಿ. ಸರ್ ನಮಸ್ಕಾರ. ಲೋಹಿತ್ ಸರ್ ಧ್ವನಿ ಕೇಳಿಸ್ತಾ ಇದೆಯಾ? ಬಹುಶ ಸಂಪರ್ಕ ಕಡಿತವಾಗಿದೆ. ಕಟ್ಟಿರ್ಲಿ. ನಾವು ನಾಗರಾಜ್ ನಾಯಕ್ ಸರ್ ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ವೈಯಕ್ತಿಕವಾಗಿ ಒಂದು ಮನವಿ. ಇದು ಡಿಬೇಟ್ ಮಾಡ್ತಾ ಇರೋದು ವಿಷಯಾಧಾರಿತವಾಗಿ. ಇಬ್ಬರು ಕೂಡ ದಯವಿಟ್ಟು ನಿಮ್ಮ ವೈಯಕ್ತಿಕವಾದ ವಿಚಾರಗಳನ್ನ ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ, ನಮ್ಮ ವೀಕ್ಷಕರಿಗೂ ಬೇಡ. ನೀವು ಒಬ್ರನ್ನೊಬ್ರು ಜಡ್ಜ್ ಮಾಡೋದು. ನಾಗರಾಜ್ ನಾಯಕ್ ನಾಗರಾಜ್ ನಾಯಕ್ ನಾಗರಾಜ್ ನಾಯಕ್ ಸ್ವಾತಿ ಮೇಡಮ್ ದಯವಿಟ್ಟು ನಾಗರಾಜ್ ನಾಯಕ್ ಅವರನ್ನ ಮಾತ್ರ ನಮ್ಮ ವೀಕ್ಷಕರು ಕೊಡಗಿನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜು ಅವರೇ ನಮಸ್ಕಾರ. ರಾಜು ಅವರೇ ನಮಸ್ಕಾರ. ನಮಸ್ತೆ. ಹೇಳಿ ಸರ್. ಅದೇ ಏನಿಲ್ಲ ಮೇಡಮ್, ಈಗ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿಲ್ಲ ಅಂತ ಚರ್ಚೆ ನಡೀತಾ ಇದೆ. ಹಲೋ ಹೇಳಿ. ಮಹಿಳೆಯರಿಗೆ ಆದ್ಯತೆ ಕೊಟ್ಟಿಲ್ಲ ಅಂತ ನಿಮ್ ಚಾನಲ್ ಚರ್ಚೆ ನಡೀತಿದೆಯಲ್ಲ, ಅದೇ ಮೇಡಮ್ ಈಗ ಏನು ಅಂತ ಹೇಳಿದ್ರೆ, ಈ ಮಹಿಳೆಯರು ಕಾಂಗ್ರೆಸ್ ಅಲ್ಲಿರೋ ಮಹಿಳೆಯರು RSS ಬಿಜೆಪಿಗೋ ಬೈಕೊಂಡು ಬಂದಿರೋ ಅವ್ರಿಗೆ ಗ್ಯಾರಂಟಿ ಮಂತ್ರಿ ಸ್ಥಾನ ಕೊಡೋರು. ಈಗ ಅವರಿಗೆ ಅವರು ಮಹಿಳೆಯರು ಯಾರು RSSಗೆ ಮೋದಿಗೆ ಬೈಲಿಲ್ಲ, ಅವರಿಗೆ ಮಂತ್ರಿ ಸ್ಥಾನ ಕೊಡ್ಲಿಲ್ಲ. ಆಮೇಲೆ ಎರಡನೇದು ಇಲ್ಲಿ ಬರೋರೆಲ್ಲ ಲೂಟಿಕೋರರು ಈಗಿರೋರು ಮಂತ್ರಿಗಳೆಲ್ಲ. ಇವ್ರು ಯಾರು ಈಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದಂತ ದೊಡ್ಡ ಇದೇನಿಲ್ಲ, ಹಗರಣ ಮಾಡಿಲ್ಲ. ಲೂಟಿ ಯಾರು ಮಾಡ್ತಾರೆ. ಆಮೇಲೆ ಇಲ್ಲಿಗೆ ಇವ್ರ ಹೈಕಮಾಂಡ್ ಗೆ ಯಾರು ಬಾಸ್ ನೀವೇನಾದ್ರೂ ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟವರ ಸರ್? ಯಾಕಂದ್ರೆ ಕಾಂಗ್ರೆಸ್ ಪಕ್ಷದವ್ರಿಗೆ ಹಿಂಗ ಅನುಮಾನ ಬಂದ್ಬಿಡುತ್ತೆ. ರಾಜು ಅವರೇ, ನಿಮ್ಗೆ ಬಿಜೆಪಿ ಪಕ್ಷಕ್ಕೆ ಏನಾದ್ರೂ ಸಂಬಂಧ ಇದೆಯಾ? ಏನ್ ಮಾತಾಡ್ತಾ ಇದ್ದಾರೆ? ನೀವು ನೋಡಿದ್ದೀರಾ ರಾಜು ಅವರೇ ಬಾಕ್ಸ್ ಬಾಕ್ಸ್ ಕಳಿಸಿರೋದನ್ನ? ಧನ್ಯವಾದ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಸುರೇಶ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ಸುರೇಶ್ ಅವರೇ ಧ್ವನಿ ತಲುಪ್ತಾ ಇದೆಯಾ? ರೈಟ್. ಬಹುಶಃ ದೂರವಾಣಿ ಸಂಪರ್ಕ ಕಡಿತ ಆಗಿದೆ. ನಾಗರಾಜ್ ನಾಯಕ್ ಸರ್ ದಯವಿಟ್ಟು ಒಬ್ಬೊಬ್ರು ಅವ್ರವ್ರ ಸಮಯದಲ್ಲಿ ಅವ್ರವ್ರು ಮಾತನಾಡೋಣ. ಸಮಯ ಕಮ್ಮಿ ಇದೆ, ವಿಷಯ ಬಹಳ ಇದೆ. ಸರ್, ನಾವು ಪ್ರಾತಿನಿಧ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ವೋಟ್ ಬ್ಯಾಂಕ್ ಅನ್ನೋ ವಿಚಾರಕ್ಕೆ ಬಂದ್ಬಿಟ್ರೆ, ನಾನು ಒಂದು ರಿಪೋರ್ಟ್ ಓದ್ತಾ ಇದೆ ಸರ್. 224 ಕ್ಷೇತ್ರದಲ್ಲಿ 112 ಕ್ಷೇತ್ರದಲ್ಲಿ ಮಹಿಳಾ ವೋಟರ್ಸ್ ಹೆಚ್ಚಿದ್ದಾರೆ. ಮಹಿಳೆಯರು ನೋ ಡೌಟ್ ವೋಟ್ ಬ್ಯಾಂಕ್. ಆದ್ರೆ ಪ್ರಾತಿನಿಧ್ಯ ಅಂತ ಬಂದಾಗ ಹೆಂಗೆ ಯೋಚನೆ ಆಗುತ್ತೆ ನೋಡಿ. ಸಮುದಾಯಗಳ ಪ್ರಾತಿನಿಧ್ಯಕ್ಕೆ ಸಿಗುವಂತಹ ಮನ್ನಣೆ ಮಹಿಳೆಯರಿಗೆ ಸಿಗೋದಿಲ್ಲ. ಯಾಕೆ ಹೇಳ್ತೀನಿ? ಈ 33 ಜನ ಮಿನಿಸ್ಟರ್ಗಳು ಪ್ಲಸ್ 2 ಸಭಾಪತಿ, 2 ಹೌಸ್ ನಲ್ಲಿ ಲೆಕ್ಕ ಹಾಕಿದ್ರೆ 37ರಲ್ಲಿ 22 ಜನ ಅಹಿಂದ ಸಮುದಾಯಕ್ಕೆ ಸಂಬಂಧಪಟ್ಟವರು. ಅಂದ್ರೆ ಅಪ್ ಟು 60% ಅಹಿಂದ ಸಮುದಾಯಕ್ಕೆ ರೆಪ್ರೆಸೆಂಟೇಷನ್ ಸಿಕ್ಕಿದೆ, ವಿಚ್ ಇಸ್ ಅ ಹ್ಯೂಜ್ ವೋಟ್ ಬ್ಯಾಂಕ್ ಇನ್ ಕರ್ನಾಟಕ. ಮಹಿಳೆಯರು ವೋಟ್ ಹಾಕ್ಲಿಕ್ಕೆ ಬೇಕು, ಆದ್ರೆ ಪ್ರಾತಿನಿಧ್ಯಕ್ಕೆ ಬಂದಾಗ ಇದಂಥ ಒಂದು ಕೇಪಬಲ್ ಅಥವಾ ಒಂದು ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಅಂತ ಹೇಳಿ ಇನ್ನು ಯಾವ ರಾಜಕೀಯ ಪಕ್ಷ ಕೂಡ ಗಮನಿಸಿದಂಗೆ ಕಾಣ್ತಿಲ್ಲ. ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ ಮೇಡಮ್, ಕೇವಲ ಬಾಯಿ ಬಲದ ವಾದಕ್ಕೆ ಸೀಮಿತವಾಗದೆ ಆಚರಣೆಗೆ ತರಬೇಕು ಅಂತ ಹೇಳಿ. ಇವತ್ತು ಕರೆಕ್ಟು,
ಪ್ರಾರಂಭದ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಒಂದೇ ಸಲ ಮಹಿಳೆಯರಿಗೆ ಸರಿಯಾದಂತ ಒಂದು ಪ್ರಾಶಸ್ತ್ಯವನ್ನ ಕೊಡ್ಲಿಕ್ಕೆ ಆಗಲಿಲ್ಲ. ಕಾಲ ಬದಲಾಗ್ತಾ ಇದೆ. ಇವತ್ತು ಮೋದಿ ಅವರ ಸರ್ಕಾರದಲ್ಲಿ 33% ರಿಸರ್ವೇಶನ್ ಅನ್ನ ಮಹಿಳೆಯರಿಗೆ ಕೊಡಬೇಕು ಅನ್ನುವಂತ ಒಂದು ವಿಧೇಯಕ ಮಂಡನೆಯಾಗಿರುವಂತ ಸಂದರ್ಭದಲ್ಲಿ ದೇಶಾದ್ಯಂತ ಮಹಿಳೆಯರಿಗೆ ಸರಿಯಾದಂತ ಸ್ಥಾನಮಾನಗಳನ್ನ ಕೊಡಬೇಕು. ಕಾಲಘಟ್ಟ ಬದಲಾಗಿದೆ. ಈಗ ಸಾಮಾಜಿಕ ಹೌದು ಪಾಸ್ ಆಗಿದೆ. ಸಾಮಾಜಿಕ ನ್ಯಾಯ ಅನ್ನುವಂತ ಕಾನ್ಸೆಪ್ಟ್ ಜೋರ್ ಶುರುವಾದಂತ ಮೇಲೆ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಸ್ಥಾನಮಾನಗಳನ್ನ ಕೊಡಬೇಕು, ಮಹಿಳೆಯರಿಗೆ ಸ್ಥಾನಮಾನಗಳನ್ನ ಕೊಡಬೇಕು ಅನ್ನುವಂತ ಕೂಗು ದೊಡ್ಡ ಎದ್ದಿರಿದೆ. ಅಂತ ಪರ್ವಕಾಲದಲ್ಲಿ ನಿಂತುಕೊಂಡು ನಾವು ಇವತ್ತು ಸಹಿತ ಮಹಿಳೆಯರಿಗೆ ಒಂದೇ ಮಂತ್ರಿ ಅಂತ ಕೂತ್ಕೊಳ್ಳೋದಲ್ಲ, ಇನ್ನೂ ಹೆಚ್ಚಾಗಬೇಕು, ಅದನ್ನು ನಾವು ಬಯಸುವವರು. ಆದ್ರೆ ಒಂದೂ ಮಂತ್ರಿ ಸ್ಥಾನವನ್ನ ಕೊಡದೇ ಇರುವಂತ ಈ ಸಂದರ್ಭದಲ್ಲಿ ರಾಣಿ ಸತೀಶ್ ಅಮ್ಮನವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇವತ್ತು ನಮ್ಮ ಉತ್ತರ ಕನ್ನಡವನ್ನ ರಿಪ್ರೆಸೆಂಟ್ ಮಾಡಿರುವಂತ ಸಂಸದೆಯಾಗಿರುವಂತ ಮಾರ್ಗರೆಟ್ ಆಳ್ವರ್ ಅವರು ಸಹಿತ ಇದನ್ನ ಖಂಡಿಸಿದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿದ್ದಾರೆ. ಯಾರು ಸಹಿತ, ನಾನು ಬಿಜೆಪಿಯವ್ರನ್ನ ಬಿಟ್ಬಿಡಿ, JDS ಅವ್ರನ್ನ ಬಿಟ್ಬಿಡಿ, ಕಾಂಗ್ರೆಸ್ ನಲ್ಲಿ ಆಳಿ ಹೋಗಿರುವಂತ ಏನು ಮಹಿಳಾ ನಾಯಕಿಯರು ಸಹಿತ ಇದು ಸರಿ ಅಂತ ಒಪ್ತಾ ಇಲ್ಲ. ಆಯ್ತು, ಸಿದ್ದರಾಮಯ್ಯನವರು ಯಾರಿಗೆ, ಇವರಿಗೆ ಶಾಂತೇಗೌಡರಿಗೆ, ಗಾಯತ್ರಿ ಶಾಂತೇಗೌಡರನ್ನ ಬೇಡ ಅಂತ ಹೇಳಿದ್ರು ಅನ್ನೋದಕ್ಕೆ ಆಧಾರ ಇಲ್ಲ ಅಂತ ತಿಳ್ಕೊಳ್ಳುವ. ಹಾಗಿದ್ರೆ ಗಾಯತ್ರಿ ಶಾಂತೇಗೌಡರವರನ್ನ ತಡೆದಂತ ಶಕ್ತಿ ಯಾವುದು ಮೇಡಮ್? ನೋಡಿ, 20 ಜನರ ಲೀಸ್ಟ್ ನಲ್ಲಿ ಗಾಯತ್ರಿ ಶಾಂತೇಗೌಡರವರ ಹೆಸರು ಬರ್ತದೆ, ಮಂಕಾಳು ವೈದ್ಯರವರ ಹೆಸರು ತಪ್ಪೋಗ್ತದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಸರಿ, ವಾಟ್ ಅಬೌಟ್ ಗಾಯತ್ರಿ ಶಾಂತೇಗೌಡ? ಹಾಗಿದ್ರೆ ಒಂದ್ ನಿಮಿಷ, ಹಾಗಿದ್ರೆ ಗಾಯತ್ರಿ ಶಾಂತೆ, ಒಂದ್ ನಿಮಿಷ, ನೀವು ಎಲ್ಲರ ಈ ರೀತಿ ಜಗಳ ಮಾಡಿದ್ರು, ನಾಗರಿಕರು ಮಾತಾಡ್ತಿದ್ರು, ನಾವು ಇನ್ನೊಬ್ಬರು ಮಾತಾಡ್ಬೇಕಾದ್ರೆ ಮಾತಾಡ್ತೀವಿ ಅಂದ್ರೆ ಬಂಡವಾಳ ಇಲ್ಲ ಅಂತ ಅರ್ಥ. ಇಲ್ಲಿ ಕೇಳಿ, ಗಾಯತ್ರಿ ಶಾಂತೇಗೌಡರವರನ್ನ ಸಿದ್ದರಾಮಯ್ಯರವರು ತಡೆದಿಲ್ಲ ಅಂತ ಹೇಳ್ತಾರೆ. ಒಂದು ಆಪಾದನೆ ಬರ್ತಾ ಇದೆ, ಗಾಯತ್ರಿ ಶಾಂತೇಗೌಡರವರಿಗೆ ಪ್ರಮಾಣ ವಚನ ಸ್ವೀಕರಿಸಬಾರದು ಅಂತ ಹೇಳಿ ಸಿದ್ದರಾಮಯ್ಯನವರೇ ತಾಕೀತು ಮಾಡಿದ್ದಾರೆ ಅನ್ನುವಂತ ಸುದ್ದಿ ಸಹಿತ ಇವತ್ತು ಜನಮಾನಸದಲ್ಲಿದೆ. ಇದು ನಾನು ಹೇಳ್ತಕ್ಕಂಥದ್ದಲ್ಲ. ಹಾಗಿದ್ರೆ ಆಯ್ತು, ಸಿದ್ದರಾಮಯ್ಯನವರು ತಡೆದಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ತಡೆದವರು ಯಾರು? ಹಾಗಿದ್ರೆ ಕಾಂಗ್ರೆಸ್ಸಿನ ಯಾವುದೋ ಪುರುಷ ಶಕ್ತಿ ಅವ್ರನ್ನ ತಡೆದಿದೆ ಅಂತ ಅಲ್ವಾ? ಇದು ಅನ್ಯಾಯ ಅಲ್ವಾ? ಸಾಮಾಜಿಕ ನ್ಯಾಯಕ್ಕೆ ಕೊಟ್ಟಂತ ದೊಡ್ಡ ಕೊಡಲಿಪೇಟ್ ಅಲ್ವಾ? ಸರಿ, ಕಮಿಂಗ್ ಬ್ಯಾಕ್ ಅಶ್ವಿನ್ ಅವರೇ, ಮತ್ತೆ ಕೇಳ್ತಾ ಇದ್ದೀನಿ, ನಿಮಗೆ ನಾನು ಹೇಳ್ತೀನಿ, ರಾಣಿ ಸತೀಶ್ ರವರ ಅಶ್ವಿನ್ ಅವ್ರ ಮಾತು ಕೇಳಿಸ್ಕೊಂಡ ಮೇಲೆ ಸ್ವಾತಿ ಅವರ ಅಶ್ವಿನ್ ಅವರೇ, ನಾನು ಮತ್ತೊಮ್ಮೆ ಪ್ರಶ್ನೆಯನ್ನ ದಯವಿಟ್ಟು ನಮ್ಮ ಸಮಯದಲ್ಲಿ ನಾವು ಮಾತಾಡೋಣ. ಸ್ವಾತಿ ಅವರೇ ಕೇಳಿಸ್ಕೊಳ್ಳಿ.